ಸ್ವಲ್ಪ ಸೈರಿಸಬೇಕು. ಬಂದವರು ಬ್ರಹ್ಮದೇವ. ಏನು ಸ್ವಾಮಿ ಈ ಕಡೆಗೆ ಬಂದ್ರಿ? ಕಾರಣ ಉಂಟು. ಈ ಸಮಯದಲ್ಲಿ ನೀನು ಇವನ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೀಯಾ? ಹೊಡಿದ್ದೇನೆ. ನನಗೆ ಪಾಪಿ ವಂಚಕಾವ. ನಿಲ್ಲು. ನಿನಗಾದಂತ ಅನ್ಯಾಯಕ್ಕೆ ನ್ಯಾಯವನ್ನು ನಾನು ಕೊಡುತ್ತೇನೆ. ಹೇಗೆ? ನಿನಗೆ ಏನು ಬೇಕಾದದ್ದು? ಸ್ವರ್ಗ. ಅದನ್ನು ನಾನು ನಿನಗೆ ಕೊಡುತ್ತೇನೆ. ಮತ್ತೆ ಏನು ಬೇಕು? ಅಷ್ಟಲ್ಲ, ಮತ್ತೆ ಅವ ಸೋತಿದ್ದಾನೆ, ಅವನನ್ನು ಸೇವೆ ಮಾಡಬೇಕು. ಜೊತೆಗೆ ಶಚಿ ಬೇಕು ನನಗೆ. ಏನು? ಶಚಿ. ಶಚಿ ಎಂತದು? ಕೇಳುವುದೇ ನಿನ್ನ ಬೆಸರಿಗೆ ತಕ್ಕ ನುಡಿದೆ ಫಲ ತೊಲಗೆಂದರು. ವಿನಾಶಕಾಲ ವಿಪರೀತ ಬುದ್ಧಿಯಂತೆ ನಿನ್ನ ಸಾಯುವ ಕಾಲಕ್ಕೆ ಬಂದ ಬುದ್ಧಿ. ಏನಾಯ್ತು ಈಗ? ಪರಸ್ತ್ರೀಯನ್ನು ಬಯಸುವುದಕ್ಕೆ ಮುಂದಾದೀಯ? ನಾನು ಪರಸ್ತ್ರೀಯನ್ನು ಬಯಸಿದ್ದಲ್ಲ. ಮತ್ತೆ ದೇವಲೋಕದ ದೇವೇಂದ್ರನ ಮಡದಿಯಾಗಿ ಶಚಿ ಇದ್ದಾಳೆ. ಇಲ್ಲಿ ಯಾರು ದೇವೇಂದ್ರನಾಗುತ್ತಾನೋ ಅವಳಿಗೆ ಸಲ್ಲಬೇಕವಳು. ನಿನ್ನ ಮಡದಿಯನ್ನು ಮಾತ್ರ ಸ್ವೀಕರಿಸಬೇಕು. ಪರಸ್ತ್ರೀಯರನ್ನಲ್ಲ. ಪರಸ್ತ್ರೀಯರನ್ನು ಬಯಸಿದ್ದೀಯ. ನಿನ್ನ ಮರಣಕ್ಕೆ ಇದೇ ಕಾರಣ. ನಿನ್ನ ಸಾವು ಆ ಸ್ತ್ರೀಯಿಂದಲೇ. ಏನಾದ್ರೂ ಒಂದು ತೊಂದರೆ ಇಂಥದ್ದು ಮಾಡುವುದಕ್ಕೆ ಇರುವುದಿಲ್ಲ. ನನ್ನ ಏಳಿಗೆ ಬಯಸುವುದಕ್ಕೆ ಇವರಿಗೆ ಆಗುವುದಿಲ್ಲ. ಮೂರು ಲೋಕವು ನನ್ನ ಸ್ವಾಧೀನವಾಯಿತು, ಇನ್ನೇನು ಮಾಡುವುದು? ಹೀಗೆಂದು ತಿಳಿದು ಯಾವುದೋ ಒಂದು ನೆಪವನ್ನು ಹಿಡಿದು ನಿನಗೆ ಸ್ತ್ರೀಯಿಂದಲೇ ಮರಣ ಬರಲಿ ಅಂತ ಬ್ರಹ್ಮದೇವರು ಅವರು ಯಾವಾಗಲೂ ಹೊರ ಕೊಡುದವ. ಈ ಸಲ ಶಾಪ ಬಿಟ್ಟು ಹೋಗಿದ್ದಾರೆ. ಶಾಪ ನನಗೆ ತಟ್ಟದ ಇಲ್ಲ. ಎಲ್ಲರೂ ಭಯಭೀತರಾಗಿದ್ದಾರೆ. ಸುಧರ್ಮ ಸಭೆ ಎಲ್ಲಿದೆ? ಇದೇ ಸುಧರ್ಮ ಸಭೆ. ಈ ಪೀಠವನ್ನು ಅಲಂಕರಿಸಿಕೊಂಡಿದ್ದೇನೆ. ಯಾರು? ಬನ್ನಿ, ನೀವು ಬನ್ನಿ. ನನ್ನ ಎದುರು ನೃತ್ಯ ಮಾಡಬೇಕು. ಸುರನಾಗಿರಂತೆ ಅಲ್ವಾ? ನಿಮಗೆ ಕುಣಿಯುವುದೊಂದೇ ಕೆಲಸ ಅಲ್ವಾ? ಕುಣಿ ಎಷ್ಟು ಬೇಕು. ಸುಧರ್ಮ ಸಭೆಯ ಪೀಠವನ್ನು ಅಲಂಕರಿಸಿ ಬಹಳ ಸಮಯಗಳಾಯಿತು. ಇಲ್ಲೇ ಇದ್ದೇವೆ. ಏನೋ ಒಂದು ಅನ್ನಿಸ್ತಾ ಉಂಟು. ನನ್ನ ಎಡಬಲಕ್ಕೆ ಇರುವರ ಅಗತ್ಯವಿದೆ. ಎರಡು ಸೃಷ್ಟಿಯಾಗಬೇಕು. ಅವನ ವರಬಲ ಏನು ಎನ್ನುವುದು ತಿಳಿಯಬೇಕು. ಅದಕ್ಕಾಗಿ ಬಲಗೈಯಿಂದ ಎಡಭುಜವನ್ನು, ಎಡಗೈಯಿಂದ ಬಲಭುಜವನ್ನು
ಬುದ್ಧಿ ಹಿಂದಿನದೇ ಆಗಿದೆ ಎಂಬುದು ನಮಗೆ ಮನದಟ್ಟಾಗಿದೆ. ಅಣ್ಣ, ಯಾಕೆ ನಮ್ಮ ಸೃಷ್ಟಿ, ಏನು ಉದ್ದೇಶ, ನಾನು ಏಕಕಾಲದಲ್ಲಿ ನಾವೇ ಧರಿಸಿದ್ದೇವೆ. ಆದರೆ ಧರಿಸುವಾಗ ವಿದ್ಯೆ, ಬುದ್ಧಿ, ಪರಾಕ್ರಮ ಎಲ್ಲವನ್ನು ಕ್ರೋಢೀಕರಿಸಿಕೊಂಡವರು ನಾವು. ನಮ್ಮ ಹುಟ್ಟಿಗೆ ಏನಾದರೂ ಕಾರಣ ಇದ್ದಿರಲೇವೆ. ನಮ್ಮ ಹೆಸರು ಏನು, ನಾವು ಮುಂದೆ ಮಾಡಬೇಕಾದಂತಹ ಗಣತರವಾದಂತಹ ಕಾರ್ಯ ಏನು? ನನ್ನ ಬಲಭುಜವನ್ನು ತಿಕ್ಕಿದ ಕ್ಷಣವೇ ಹುಟ್ಟಿಕೊಂಡವನೇ ನೀನು. ಎಡಭುಜವನ್ನು ತಿಕ್ಕಿದ ಕ್ಷಣ ಹುಟ್ಟಿಕೊಂಡವ ನೀನು. ಹೌದು, ನನ್ನ ತಮ್ಮಂದಿರು ನೀವು. ನೀನು ವಿಶುಕ್ರ, ವಿಷಂಗ, ನೀನು ವಿಶುಕ್ರ. ಮೂರು ಲೋಕದ ಒಡೆತನ ನನ್ನ ಪಾಲಲ್ಲಿದೆ. ಒಂದೊಂದು ಲೋಕದ ಒಡೆತನವನ್ನು ನೀವು ವಹಿಸಿಕೊಳ್ಳಬೇಕು. ಎಲ್ಲಿರುವುದು ಮೂರು ಲೋಕ? ಇದು ಸ್ವರ್ಗ, ಮತ್ತೆ ಇನ್ನು ಕೆಳಗೆ ಎರಡು. ಕೆಳಗೆ ಎರಡು ಉಂಟು, ಕೆಳಗೆ ಎರಡು ಉಂಟು, ಮೇಲೆ ಒಂದು. ಒಂದು ಏನು ಅಲ್ಲ ಕೇಳಿ, ಇದು ಮೇಲೆ ಭೂಲೋಕವನ್ನು ನೀನು, ಪಾತಾಳ ಲೋಕವನ್ನು ನೀನು. ನನ್ನ ಆಳ್ವಿಕೆಗೆ ಕೊರತೆಯಾಗದಂತೆ ಇದನ್ನು ನೀವು ಕಾಪಾಡುತ್ತಾ ಬರಬೇಕು. ಹೇಗೆ?
ಪರಾಕ್ರಮದ ವಿಸ್ಫುಲಿಂಗಗಳು. ಈ ಉತ್ಸಾಹ ಕೊನೆಯ ತನಕ ಹೀಗೆ ಇರಲಿ. ಹೋಗಿ ತಮ್ಮಲ್ಲಿ ಹೋಗಿ. ನಾನು ಮೂಲಕಕ್ಕೆ ಹೋಗ್ತೇನೆ. ಹೆಚ್ಚು ಮಾತಾಡಬೇಡ. ಎರಡು ಶಬ್ದ ಟಾಟಾ ಟಾಟಾ ನಾ ಬೇಡ. ಏನು ತಮ್ಮಂದಿರ ಅನುಮಾನ? ಈಗ ನಾವಿಬ್ಬರು ನೀವಿಬ್ರೆ ಕೀರ್ತಿಗಾಗಿ ನಾವಿಬ್ಬರಿದ್ದೇವೆ. ನಮಗೆ ಈಗ ಆರತಿಗೆ ಜನ ಇಲ್ಲ. ಆರತಿಗಿದ್ದಾರಲ್ಲ, ಆರತಿಗ ಇಲ್ಲ ಯಾವ ಆರತಿಗೆ? ಯಾವ ಆರತಿ ಅಂತ ಹೇಳುದಿಲ್ಲ. ನಮಗೊಂದು ತಂಗಿ ಇರ್ತಿದ್ರೆ ಕುಲರತ್ನ ಕುಲರತ್ನ ಬೇಕು ಬೇಕು. ಅಣ್ಣ ನಾವಿಬ್ಬರು ಸಾಲದು. ನಮಗಿದು ತಂಗಿದೆ. ತಂಗಿ ಹೆಣ್ಣು ಬೇಕು. ಹೆಣ್ಣು ಬೇಕಾ? ತಮ್ಮಂದಿರ ಹೆಣ್ಣು ಹುಟ್ಟಿದ್ರೆ ಅವಳಿಗೆ ಹುಣ್ಣು ಹುಟ್ಟುತ್ತದೆ ಅಂತ ಬೇಡ. ಅಲ್ಲ ನಾನು ಈ ಸ್ವರ್ಗಕ್ಕೆ ದಾರಿ ಅಂತ ಹೇಳಿಲ್ಲ. ಹೌದು. ಕುಟುಂಬದ ಕಣ್ಣು ಅಂತ ಹೇಳಿಲ್ಲ. ಹೌದಾ? ಆದ್ರೆ ನೀನು ಹುಣ್ಣು ಅಂತ ಹೇಳಿ. ನಿಮಗೆ ಒಬ್ಬಳು ಆಕೆ ತಂಗಿ ಬೇಕು. ಹೌದು. ನಿಮ್ಮ ಆಶೆಯನ್ನು ನಾನು ಪೂರೈಸಬೇಕು. ಹೌದು. ಸರಿ, ಹೆಚ್ಚು ಗೊತ್ತಿಲ್ಲ. ಹೆಣ್ಣೆಂದ್ರೆ ಹೋಮಗಳು. ನೋಡಿ ಈಗ ಪೂಜಾರಿಗೆ ನಮ್ಮಂತ ಮತ್ತೊಬ್ಬ ಸಿದ್ಧಿಯಾದ. ಅವನಿಗೆ ಒಂದು ಜಾಗ ಕೇಳಿದ. ಓ ಹೌದಲ್ಲ, ನನ್ನೆರಡು ಭುಜಗಳನ್ನು ತಿಕ್ಕಿದಾಕ್ಷಣ ಹುಟ್ಟಿಕೊಂಡವರು ನೀವು. ಹೌದು. ಹಾಗಿದ್ರೆ ಹೆಣ್ಣಲ್ಲಿ ಕೋಮಲ ಅಂತ ನೀನು ಹೇಳಿದಲ್ಲ. ಮೃದು ಸ್ವಭಾವ, ದೇಹದಲ್ಲಿ ಕೋಮಲ ಶರೀರ ಯಾವುದು? ಕೋಮಲವಾಗಿ ಯಾವುದು? ಹೃದಯ ಭಾಗ ಅಲ್ವಾ? ಹೇಗೆ? ಅದೇ ಹಾಗೆ ಕೋಮಲವಾಗಿ ಯಾವುದು? ನೋಡು, ಈಗಲೇ ಇಟ್ಟುತ್ತೇನೆ. ನನಗೆ ಮದುವೆ ಮಾಡು. ಅವನು ಮದುವೆ ಮಾಡಬೇಕಂತ ಹೇಳಿದಲ್ವಾ? ನಾನು ಮಾಡಿಸ್ತೇನೆ ಅಂತ ಹೇಳಿ. ಅಣ್ಣ ಏನಂದ್ರೆ ಮದುವೆ ಮಾಡು ಅಂತ ಹೇಳಿ. ಹೌದು. ನಾನಿದ್ದೇನೆ ಹೆದರಬೇಡ ಅಂತ ಹೇಳಿ. ಈಗ ನಿಮಗೆ ಯಾಕೆ ತಲೆ ಕಸಿ? ಯಾಕಂದ್ರೆ ನೀ ಮಾಡಿದವ ಮನೆಯಲ್ಲಿ ಒಪ್ಪಿಕೊಂಡು ಕಷ್ಟ ಆಗ್ತದೆ. ಬೇಗ ನನಗೆ ತಡೆಯುವುದಿಲ್ಲ. ತಂಗಿ ನಿನಗೆ ಅವಸರ ಇರ್ತದೆ. ಹೌದು, ಹೆಸರು ಬೇಡ. ಸಂಬಂಧಿವೆ, ನೀವು ಜನಿಸಿದಾಕ್ಷಣ ಕೇಳಿದ್ದು ನಮಗೆ ಉದ್ಯೋಗ ಏನು? ಹೌದು. ಏನು ಸತ್ಯ ಅಂತ. ಹೌದು. ಅವಳು ಹುಟ್ಟಿದಾಕ್ಷಣ ಕೇಳಿದ್ದೇನು? ನನಗೆ ಮದುವೆ ಮಾಡು. ಒಂದು ಮದುವೆ ಮಾಡುವಂತ. ನೀನು ಹೇಳಿದ್ದು ಸತ್ಯ ಮಾತ್ರ. ಹಾ. ಹೆಣ್ಣುಗಳು ಸ್ವಾತಂತ್ರ್ಯ ಸತ್ಯ. ಮದುವೆ ಬೇಗ ನೀವೆಲ್ಲ ಕೇಳಿಕೊಂಡದ್ದು ಹೆಣ್ಣು ಬೇಕು ಅಂತ ಹೇಳಿ. ಹೌದು. ಈಗ ಗೊತ್ತಾಯ್ತು. ಸರಿ, ಅವಳು ಮದುವೆ ಮಾಡಬೇಕು ಅಂತ ಅದೊಂದು ನಾಮಕರಣ ಆಗ್ತದೆ. ಓ ತಂಗಿ, ಅಣ್ಣ ನಿನಗೊಂದು ನಾಮಧೇಯ ಆಗ್ಬೇಕಲ್ಲ. ನಾಮ ಅಷ್ಟೇ ಆಗಿದೆ ಅವರಲ್ಲ. ಅಷ್ಟೇ ನಾಮ. ಅದು ನನ್ನದೇ ಅಲ್ಲ ನಾಮದ್ದು. ಹಾಗಲ್ಲ, ನಾಮರೂಪಾತ್ಮಕರು ಅಂತ ಪ್ರಪಂಚದಲ್ಲಿ ಹೇಳಿಕೊಳ್ಳೋದಕ್ಕೊಂದು ಹೆಸರು ಬೇರೆ. ಅಣ್ಣ, ಅವಳ ಬಾಯಿಯಿಂದ ಧೂಮ ಹೊರಬರುತ್ತಾ ಉಂಟು. ಹಾಗಾಗಿ ನನಗೊಂದು ಅನಿಸ್ತಾ ಉಂಟು. ಏನು? ಧೂಮ ಹೊರಬರುವ ಕಾರಣ ಅವರಿಗೆ ಇನ್ನು ಮುಂದೆ ಧೂಮಾವತಿ ಅಂತ. ಅದು ಆಗ್ಲಿಕ್ಕಿಲ್ಲ. ಭೂಲೋಕದಲ್ಲಿ ಈಗಲೇ ವ್ಯತ್ಯಾಸದಲ್ಲಿ ಬೇಡ, ನೀವು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ. ಹಾ, ಅವಳಿಗೆ ಹೆಸರಲ್ವಾ? ಅವಳು ಹುಟ್ಟುವಾಗಲೇ ಧೂಮ ಎದ್ದು ಬಂದಿದೆ. ಆದ್ದರಿಂದ ಅದಕ್ಕೆ ಒಪ್ಪುವ ಹೆಸರು ಧೂಮಿನಿ. ನಿನ್ನ ಹೆಸರು ಭೂಮಿನೇ ಅಂತ. ಅದು ಈಗ ಬೇಡ ಅಣ್ಣ. ಏನು? ಗೋವಿನಿ. ಅಲ್ವೇ? ಆಗಲ್ಲ. ಎಂತಂತ ಅವಳದು? ಎಲ್ಲನೇ ಹೇಳಿದ್ರು ಅದೀಗ ಬೇಡ ಅಂತ. ಬೇಡವಾ? ಇಲ್ಲಿ ಅವಳಿಗೆ ಹೆಸರೊಂದು ಬೇಕಲ್ಲ. ಸರಿ, ಒಂದು ಒಳ್ಳೆ ವರ ಆಗ್ಬೇಕಲ್ಲ. ಅಣ್ಣ, ಅವಳು ಕಪ್ಪು ಕಪ್ಪಿದ್ದಾಳೆ. ಒಂದಿಲ್ಲಪ್ಪ, ಅದಕ್ಕೆ- ಅದು ಕಸ್ತೂರಿ ಕಪ್ಪಲ್ವೇ? ಕಪ್ಪಾದ್ರೂ ಲಕ್ಷಣವಾಗಿದ್ದಾಳೆ. ಸರಿ, ಅಲ್ಲ ನಿಮ್ಮ ಈಗ ಅವನಿಗೆ ವರ ನಾನು ನೋಡ್ತೇನೆ. ಇನ್ನು ಅವ ನೋಡುದು ಬೇಡ. ಅವ ಪಾತಾಳದಲ್ಲಿ ಹೌದು. ಅದೆಲ್ಲ ಸೊಂಟ ಸರಿ ಇಲ್ಲ ಅಂತ ಹೇಳುದು. ನಮ್ಮ ತಂಗಿಗೆ ಸೊಂಟ ಕಟ್ಟಿ ಅದೇ ಒಳ್ಳೇದು. ಸೊಂಟ ಸರಿ ಇಲ್ಲದೆ ಒಳ್ಳೇದು. ತಂಗಿಯಲ್ಲಿ ಹೋಗ್ಲಿಕ್ಕೆ ಒಳ್ಳೆಯ ಯೋಚನೆ ಆಯಿತು. ನಿಮ್ಮ ಉದ್ಯೋಗದಲ್ಲಿ ನೀವಿರಿ. ಸೇ ಪುರುಷೋತ್ತಮ
ಅತೀತವಾದ ಶಕ್ತಿಯೇ ಲೋಕವನ್ನು ಕಾಯುತ್ತದೆ ಎನ್ನುವಂತಹ ಪ್ರತಿರೂಪಕವಾಗಿ ವೈಕುಂಠ ಕ್ಷೇತ್ರದಲ್ಲಿ ಕ್ಷೀರಾಬ್ದಿಯ ಮೇಲೆ ವಾಸುಕಿ ಶಯನನಾಗಿ ಲಕ್ಷ್ಮಿಯಿಂದ ಪಾದವನ್ನು ಒತ್ತಿಸುತ್ತಾ ಇರುವ ಶ್ರೀಮನ್ನಾರಾಯಣನಾಗಿ ಲೋಕದ ಸುವ್ಯವಸ್ಥೆಯನ್ನು ಕಾಪಿಟ್ಟುಕೊಳ್ಳುವ ಸತ್ವಗುಣೋಪೇತರಾಗಿ ಪಾಲನಾಕರ್ತೃವಾಗಿರುವವನು ನಾನು. ವಿಶಾಲವಾಗಿ ಹರಡಿರುವ ಸಾಗರದ ಶಾಂತತೆಗೆ ಯಾವುದೇ ಮೂಲೆಯಲ್ಲಾದರೂ ಕಲ್ಲಿನ ಹರಳನ್ನು ಹಾಕಿದರೆ ಹೇಗೆ ತರಂಗಗಳು ಏಳಲ್ಪಡ್ತವೆಯೋ ಹಾಗೆಯೇ ಪ್ರಪಂಚವೆನ್ನುವ ಸಾಗರದ ಯಾವುದೇ ಕಡೆಗಳಲ್ಲಿಯೂ ಸಾಧು ಸಜ್ಜನರಿಗೆ ಕಷ್ಟವಾಯಿತು ಅಂತಾದಾಗ ಅವರ ಕಷ್ಟ ನೇರವಾಗಿಯೇ ಒದಗಿ ಬರುವುದು ನನ್ನಲ್ಲಿ. ಅವರ ದುಃಖವನ್ನು ಕಾಣುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆರ್ತತ್ರಾಣ ಪರಾಯಣರಾಗಿ ಆರ್ತರ ಕಣ್ಣುಚ್ಚಲಿ ಇಳಿಯುವ ಕಣ್ಣೀರನ್ನು ಒರೆಸುವುದಕ್ಕೆ ಸದಾ ಸರ್ವದ ಸೆರೆಗೊಡ್ಡುವ ದೇವನಾಗಿ ಇಂದು ನಾನು ಆಲೋಚಿಸಬೇಕಾದ ಪರಿಭವ ನಿರ್ಮಾಣವಾಗುತ್ತಾ ಉಂಟು. ಹೆಚ್ಚು ಬೇರೆ ಯಾರೂ ಅಲ್ಲ. ಮೊದಲೆಲ್ಲ ನಾವು ಆಲೋಚಿಸುವಾಗ ದುಷ್ಟರು ರಕ್ಕಸರು ತಿಥಿಕುಲಜರಾಗಿಯೋ ಅಥವಾ ಕಶ್ಯಪ ಬ್ರಹ್ಮರ ಬೇರೆ ಬೇರೆ ಬಡದಿನಲ್ಲಿ ಹುಟ್ಟಿಕೊಂಡವರಾಗಿಯೋ ಬೇರೆ ಬೇರೆ ತಂತ್ರಗಳನ್ನು ಏರ್ಪಡಿಸುತ್ತಾ ಇದ್ರು. ಹಾಗೆಲ್ಲ ನಾನೇ ಇಳಿದು ಹೋಗಿ ಅವರನ್ನು ಕೊಲ್ಲುವಂತಹ ಪರಿಕ್ರಮ ಆದದ್ದು ಸತ್ಯವೇ. ಹಾಗೆಂದು ಈಗ ಹಾಗಲ್ಲ. ನನ್ನ ಪ್ರಿಯ ಸಖನಾದ ಪರಮೇಶ್ವರನ ಸುತನಾಗಿ ಉದಿಸಿದಂತಹ ಖಂಡನಾಮಕ ದೈತ್ಯ ಈಗಾಗಲೇ ದಿಂಡುಗೆಳೆದು ತನ್ನ ಮೂಲಕವಾಗಿ ಎಲ್ಲರನ್ನೂ ಮಂಡೆ ಚಾಚುವ ಹಾಗೆ ಮಾಡಿದ್ದಾನೆ. ಅಂತ ಮೆರೆಯುವುದಕ್ಕೆ ಕಾರಣವಾದದ್ದು ಅವನ ಜೊತೆಗೆ ಸೇರಿದಂತ ಅನೇಕ ಮಂದಿ ರಕ್ಕಸರ ವ್ರಾತ. ಅವರೆಲ್ಲವರವರ ಕಿವಿತುಂಬಿಸುವುದರ ಮೂಲಕವಾಗಿ ನಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಅವರನ್ನು ಕೊಲ್ಲಬೇಕು ಅಂತಾದರೆ ಏನಾದ್ರೂ ಒಂದು ರೀತಿಯನ್ನು ಮಾಡಬೇಕು ಅಂತ ಯೋಚಿಸಿದ್ರು. ಯಾವ ವಿಭಾಗದಿಂದ ನೋಡಿದ್ರು ನಿತ್ಯ ನೈಮಿತ್ತಿಕಗಳಲ್ಲಿ ತಪ್ಪದೇ ವ್ಯವಹರಿಸುವ ಅವರನ್ನು ಕೊಲ್ಲುವುದಕ್ಕೆ ದಾರಿಯೇ ಕಾಣುತ್ತಾ ಇಲ್ಲ. ಒಂದು ವಿಚಾರ ನನ್ನ ಕಿವಿಗೆ ಬಿದ್ದದ್ದು ಸತ್ಯವೇ. ದೇವಲೋಕದ ದಾಳಿಯ ಸಂದರ್ಭದಲ್ಲಿ ಸುರಪನ ಸತಿಯಾದ ಶಚಿಯನ್ನು ಅವ ಬಯಸಿದ್ದಾನಂತೆ. ಹಾಗಾದ್ರೆ ಹೆಣ್ಣು ಬೇಕೆಂಬ ಪಿತ್ತ ಅವರ ತಲೆಗಡರಿದೆ. ಹಾಗಾದ್ರೆ ಹೆಣ್ಣಿನ ಮೂಲಕವಾಗಿ ಅವನನ್ನು ಕೆಡಹಬೇಕು ಅಂತಾದ್ರೆ ಮಾಡಬೇಕಾದ್ದೇನು? ಲೋಕ ಮೋಹಿಸುವಂತವರೇ ಬೇಡವೇ?